ಕುರ್ಚಿ ಕಿತ್ತಾಟದ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಿನ್ನೆ ರಾತ್ರಿ ನಡೆದಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಪಾರ್ಟಿ ನೆಪದಲ್ಲೂ ಒಟ್ಟು ಸೇರಿದ್ದಾರೆ. ಇದೀಗ ಕುತೂಹಲ ಕಾರಣ ಆಗ್ತಾ ಇದೆ, ಚರ್ಚೆ ಕಾರಣ ಆಗ್ತಾ ಇದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ 20ಕ್ಕೂ ಅಧಿಕ ಶಾಸಕರು ಒಟ್ಟು ಸೇರಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ, ನೋಡೋಣ. ಇದು ಫಸ್ಟ್ AVGC ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಬೆಂಗಳೂರಿನಲ್ಲಿ ಇದೆ. ನಮ್ಮ ಯುವಕರು ವಿಶೇಷವಾಗಿ ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಾಮಿಕ್ಸ್ ತಯಾರು ಮಾಡಲಿಕ್ಕೆ ಎಲ್ಲ ಕೂಡ ಹಾಲಿವುಡ್ ಬಿಟ್ಟು ಬಾಲಿವುಡ್ ಮೇಲೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ಏಷ್ಯಾಗೆ ಇದೊಂದು ದೊಡ್ಡ 875 GC ಸೆಂಟರ್ಗಳು ಇವಾಗಲೇ ಇದೆ. ಸೊ ಟ್ಯಾಲೆಂಟ್ ಪೂಲ್ ಕೂಡ ಭಾಳ ಚೆನ್ನಾಗಿದೆ. ಸೊ ಭಾಳ ಸಂತೋಷದಿಂದ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಪಾಲಿಸಿ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ನೋಡ್ತಾ ಇದ್ದೀರಿ, ನಿನ್ನೆ ಪಾರ್ಟಿ ನೆಪದಲ್ಲೂ ಒಟ್ಟು ಸೇರಿದಂಥ ಶಾಸಕರು ಎಷ್ಟು ಜನ, ಅವರ ಗ್ರೂಪ್ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ಇಲ್ಲಿರುವಂಥ ಶಾಸಕರ ಜೊತೆಗೆ ಇನ್ನು ಬಂದು ಹೋದ ಬೇರೆ ಶಾಸಕರು ಕೂಡ ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು ಕೂಡ ಇದ್ದಾರೆ. ಈ ಗ್ರೂಪ್ ಫೋಟೋದಲ್ಲಿ ಇಬ್ಬರು ಸಚಿವರಿದ್ದಾರೆ, ನೋಡಬಹುದು ನೀವು. ಚನ್ನಪಟ್ಟಣದ CP ಯೋಗೇಶ್ವರರಿಂದ ಹಿಡಿದು ಮೂಡಿಗೆರೆಯ ನಯನಾ ಮೋಟಮ್ಮವರೆಗೆ ಒಟ್ಟು 18 ಮಂದಿ ಈ ಫೋಟೋದಲ್ಲಿ ಕಾಣಿಸ್ತಾರೆ ನಿಮಗೆ. ಇದನ್ನು ಬಿಟ್ಟರೆ TB ಜಯಚಂದ್ರ ಅವರು ಆಗಮಿಸಿದ್ರು, ಹ್ಯಾರಿಸ್ ಅವರು, ಶಾಂತಿನಗರದ MLA ಹ್ಯಾರಿಸ್ ಅವರು ಕೂಡ ಆಗಮಿಸಿದ್ರು. ಅವರು ಈ ಫೋಟೋದಲ್ಲಿಲ್ಲ, ಈ ಗ್ರೂಪ್ ಫೋಟೋದಲ್ಲಿಲ್ಲ. ಅವರು ಕೂಡ ಪಾರ್ಟಿಗೆ ಬಂದಿದ್ರು. ಇದರ ಜೊತೆಗೆ MLCಗಳು ಕೂಡ ಇದ್ರು. ಯಾರ್ಯಾರು ಇದ್ರು ಅನ್ನುವಂಥ ಡೀಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ. ಗಣೇಶ್ ಹುಕ್ಕೇರಿ ಚಿಕ್ಕೋಡಿ, ಮಂತರಗೌಡ ಮಡಿಕೇರಿ, ಅದರ ಜೊತೆಗೆ ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ, ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರೇ. ಕೆಲವರು ದೆಹಲಿಗೆ ಹೋಗಿದ್ರು, ಆವತ್ತು ಬದಲಾವಣೆಯನ್ನು ಬಯಸಿ ದೆಹಲಿಗೆ ಹೋಗಿದ್ರು ಆ ಶಾಸಕರು. ಜೊತೆಗೆ ಹೊಸಬರು ಆ್ಯಡ್ ಆಗಿದ್ದಾರೆ ಈ ಗ್ರೂಪಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.